ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಜಮೀಲ್ ಅಹಮದ್ ಕೆ ಅಂತೇಳಿ, BRP ಕ್ಷೇತ್ರ ಸಂಪನ್ಮೂಲ ಕೇಂದ್ರ ಚನ್ನಗಿರಿ. ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಅಡಿನಲ್ಲಿ ರಾಜ್ಯದ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ SDMC ಒಂದು ಕಾರ್ಯಕ್ಷಮತೆಯನ್ನು ಉತ್ತೇಜಿಸಲು ಮತ್ತು ಉತ್ತಮವಾದ SDMC ಅಭ್ಯಾಸಗಳನ್ನು ಪ್ರೋತ್ಸಾಹಿಸುವ ಉದ್ದೇಶಕ್ಕೆ ಪುಷ್ಟಿ ಅನ್ನೋ ಒಂದು ಕಾರ್ಯಕ್ರಮವನ್ನು ಪರಿಚಯ ಮಾಡಿದೆ. ಈ ನಿಟ್ಟಿನಲ್ಲಿ ಇದು 4 ಹಂತದಲ್ಲಿ ಒಂದು ಮೌಲ್ಯೀಕರಣದ ಕೆಲಸ ನಡೀತಾ ಇದೆ. ಪ್ರಪ್ರಥಮವಾಗಿ ಶಾಲಾ ಹಂತದಲ್ಲಿ ಶಾಲೆಯಲ್ಲಿ SDMCಯ ಸಹಭಾಗಿತ್ವದಲ್ಲಿ ಕೈಗೊಂಡಿರುವಂತಹ ಶೈಕ್ಷಣಿಕ ಚಟುವಟಿಕೆಗಳಾಗಿರ್ಬೋದು, ಭೌತಿಕ ಅಭಿವೃದ್ಧಿಗಳಾಗಿರ್ಬೋದು, ಪಾಠೋಪಕರಣಗಳು, ಪೀಠೋಪಕರಣಗಳು ಅಥವಾ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡುವುದರಲ್ಲಿ SDMCಯವರ ಒಂದು ಕೊಡುಗೆಯನ್ನು ಮನಗಂಡು ಅದನ್ನು ವಿದ್ಯಾವಾಹಿನಿ ತಂತ್ರಾಂಶದಲ್ಲಿ ಶಾಲಾ ಹಂತದಲ್ಲಿ ಇಂದೀಕರಿಸಲು ಮೊದಲನೇ ಹಂತದಲ್ಲಿ ಸೂಚಿಸಲಾಗಿತ್ತು. ನಂತರ 2ನೇ ಹಂತದಲ್ಲಿ ಅದರ ಒಂದು ಭೌತಿಕ ಉಪಸ್ಥಿತಿ ಮತ್ತು ವಸ್ತುಸ್ಥಿತಿಯನ್ನು ಪರಿಶೀಲಿಸಿ ಕ್ಲಸ್ಟರ್ ಹಂತದಲ್ಲಿ CRC ವ್ಯಾಲಿಡೇಷನ್ ಮಾಡೋಕ್ಕೆ ಇಲಾಖೆಯ ನಿರ್ದೇಶನ ಇತ್ತು. ಅದರಂತೆ 2ನೇ ಹಂತ ಕೂಡ ಆಗಿದೆ. ನಮ್ಮ ತಾಲೂಕಿನಲ್ಲಿ ಒಟ್ಟು 296 ಸರ್ಕಾರಿ ಪ್ರಾಥಮಿಕ, ಹಿರಿಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಪುಷ್ಟಿ ಅಡಿಯಲ್ಲಿ 100% ಶಾಲೆಯರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ತಮ್ಮ ಶಾಲೆಯ ಮಾಹಿತಿಗಳನ್ನು ವಿದ್ಯಾವಾಹಿನಿ ತಂತ್ರಾಂಶದಲ್ಲಿ ನಮೂದಿಸಿದ್ದಾರೆ. ಈಗ 3ನೇ ಹಂತ ಬಂದಿದೆ. 3ನೇ ಹಂತದಲ್ಲಿ ನಮ್ಮ ತಾಲೂಕಿನಿಂದ 3 ಕಿರಿಯ ಪ್ರಾಥಮಿಕ, 3 ಹಿರಿಯ ಪ್ರಾಥಮಿಕ, 3 ಪ್ರೌಢಶಾಲೆಗಳು ಆಯ್ಕೆಯಾಗಿದ್ದಾವೆ. ಇದು ತಾಲೂಕು ಮಟ್ಟದಲ್ಲಿ ಆಯ್ಕೆಯಾಗಿರುವಂತಹ 3 ಶಾಲೆಗಳು. ಈ ಶಾಲೆಗಳಿಗೆ BO ಅವರ ಒಂದು ತಂಡ, BRC ಅವರ ಒಂದು ತಂಡ ಆ ಶಾಲೆಗಳಿಗೆ ಭೇಟಿ ಕೊಟ್ಟು ಅವರು ಕೂಡ ಮತ್ತೊಮ್ಮೆ ಅದನ್ನು ಎಲ್ಲ ಲಭ್ಯ ಸಂಪನ್ಮೂಲಗಳನ್ನು ಅಥವಾ ವಸ್ತುಸ್ಥಿತಿಯನ್ನು ಪರಿಶೀಲಿಸಿ ತಮ್ಮ ಲಾಗಿನ್ನಲ್ಲಿ ಅವರು ಕೂಡ ಇದನ್ನು ಇಂದೀಕರಿಸ್ತಾರೆ. ಅವರ ಒಂದು ಮೌಲ್ಯೀಕರಣದ ನಂತರ ಜಿಲ್ಲಾ ಮಟ್ಟಕ್ಕೆ 1 ಕಿರಿಯ ಪ್ರಾಥಮಿಕ ಶಾಲೆ, 1 ಹಿರಿಯ ಪ್ರಾಥಮಿಕ ಶಾಲೆ, 1 ಪ್ರೌಢಶಾಲೆ ಕೊನೆಯ ಹಂತ ಜಿಲ್ಲಾ ಹಂತಕ್ಕೆ ಹೋಗುತ್ತೆ. ಜಿಲ್ಲಾ ಹಂತಕ್ಕೆ ಹೋದ ನಂತರ ಉಪನಿರ್ದೇಶಕರು ಆಡಳಿತ ಮತ್ತು ಉಪನಿರ್ದೇಶಕರು ಅಭಿವೃದ್ಧಿ ಇವರ 2 ತಂಡಗಳು ಕೂಡ ಈ ಪ್ರತಿ ತಾಲೂಕಿನ 1 ಕಿರಿಯ ಪ್ರಾಥಮಿಕ, 1 ಹಿರಿಯ ಪ್ರಾಥಮಿಕ, 1 ಪ್ರೌಢಶಾಲೆ ಈ ಜಿಲ್ಲೆಯ ಎಲ್ಲ ತಾಲೂಕಿನ ಶಾಲೆಗಳಿಗೆ ಅವರು ಭೇಟಿ ಕೊಟ್ಟು ಅಲ್ಲಿಯ ವಸ್ತುಸ್ಥಿತಿಗಳು, ಅವರು ಹಾಕಿರುವಂಥ ಮಾಹಿತಿಗಳ ನಿಖರತೆಯನ್ನು ಪರಿಶೀಲಿಸಿ ಅವರು ತಮ್ಮ ಲಾಗಿನ್ಗಳಲ್ಲಿ ಮೌಲ್ಯೀಕರಿಸುತ್ತಾರೆ. ಮೌಲ್ಯೀಕರಣದ ನಂತರ ಕೊನೆಯದಾಗಿ ಇಡೀ ತಾಲೂಕಿನಿಂದ 1 ಶಾಲೆ ಅತಿ ಹೆಚ್ಚು ಅಂಕ ಪಡೆದಿರುವಂಥ ಶಾಲೆ ಇದರಲ್ಲಿ ಪುಷ್ಟಿ ಅಡಿನಲ್ಲಿ ಆಯ್ಕೆಯಾಗುತ್ತೆ. ಈ ರೀತಿ ಆಯ್ಕೆಯಾಗಿರುವಂಥ ಶಾಲೆಗೆ ಇಲಾಖೆ ವತಿಯಿಂದ 1 ಲಕ್ಷ ರೂಪಾಯಿ ನಗದು ಬಹುಮಾನವನ್ನು ಇಲಾಖೆ ಘೋಷಣೆ ಮಾಡಿದೆ. ಇದರಿಂದ ಎಲ್ಲರೂ ಒಂದು ತುಂಬ ಕೌತುಕದಿಂದ, ಕಾತರದಿಂದ ಕಾಯ್ತಾ ಇದ್ದಾರೆ. ಮತ್ತು ಪ್ರತಿಯೊಂದು SDMCಯಲ್ಲೂ ಕೂಡ ಒಂದು ಸ್ಪರ್ಧಾ ಮನೋಭಾವನೆ ಇದರಲ್ಲಿ ಬಂದಿದೆ. ಪ್ರತಿಯೊಬ್ಬರು ಕೂಡ ನಾವು ಇನ್ನೂ ಹೆಚ್ಚು ಸೇವೆಯನ್ನು ಸಲ್ಲಿಸಬೇಕು, ನಮ್ಮ ಶಾಲೆ ಆಯ್ಕೆ ಆಗಬೇಕು ಅಂತೇಳಿ ಈ ನಮ್ಮ ತಾಲೂಕಿನ ಸದ್ಯಕ್ಕೆ ಆಯ್ಕೆಗೊಂಡಿರುವಂಥ 9 ಶಾಲೆಯವರು ತುಂಬ ಕಾತರದಿಂದ ಕಾಯ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಜೊತೆಗೆ ಈ ಒಂದು 9 ಶಾಲೆಗಳಿಗೆ ಎಕ್ಸ್ಪೋಜರ್ ವಿಸಿಟ್ ಅಂತೇಳಿ 141ಕ್ಕಿಂತ ಹೆಚ್ಚು ದಾಖಲಾತಿ ಇರುವಂಥ ಶಾಲೆಯ SDMCಯಲ್ಲೂ ಕೂಡ ಆ ಶಾಲೆಗಳಿಗೆ ಭೇಟಿ ಮಾಡೋದಕ್ಕೆ ಎಕ್ಸ್ಪೋಜರ್ ವಿಸಿಟ್ ಅನ್ನೋ ಒಂದು ಕಾರ್ಯಕ್ರಮ ಕೂಡ ಪುಷ್ಟಿ ಅಡಿನಲ್ಲೇ ಬರುತ್ತೆ. ಅದನ್ನು ಕೂಡ ಇಲಾಖೆಯ ಮಾರ್ಗಸೂಚಿಯಂತೆ ಹಾಗೂ ಇಲಾಖೆಯ ಒಂದು ಮೇಲಧಿಕಾರಿಗಳ ಆದೇಶದಂತೆ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ತಾಲೂಕಿನಲ್ಲಿ ತುಂಬ ಅರ್ಥಪೂರ್ಣವಾಗಿ ಆಚರಿಸ್ತಾ ಇದ್ದೀವಿ ಅಂತ ಹೇಳೋಕ್ಕೆ ನಾನು ಬಯಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ.